ಬೆಂಗಳೂರಿನ ಸಾಂಸ್ಕೃತಿಕ ಪರಂಪರೆಯನ್ನು ಸೂಚಿಸುವಂತಹ ಕಡಲೆಕಾಯಿ ಪರಿಷೆ ಅದ್ದೂರಿಯಾಗಿ ನಡೀತಿರುವಂಥದ್ದು. ಅಧಿಕೃತವಾಗಿ ಇವತ್ತು DCM DK ಶಿವಕುಮಾರ್ ಅವರು ಕೂಡ ಚಾಲನೆ ನೀಡಿದರು. ಈ ಬಗ್ಗೆ ಮಾತನಾಡಲಿಕ್ಕೆ ದೊಡ್ಡ ಬಸವನಗುಡಿ ದೇವಸ್ಥಾನದ ಅರ್ಚಕರಿದ್ದಾರೆ, ಅವ್ರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಕಡಲೆಕಾಯಿ ಪರಿಷೆ ಪ್ರಾರಂಭವಾಗಿರುವಂಥದ್ದು ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳು ನಡೀತು, ವಿಶೇಷವಾಗಿ ಕಡಲೆಕಾಯಿ ಪರಿಷೆ ದಿನ ಏನೆಲ್ಲ ವಿಶೇಷ ಪೂಜೆಗಳು ಬಸವಣ್ಣ ದೇವರಿಗೆ ಆಗತ್ತೆ, ಅಭಿಷೇಕಗಳಾಗಿರ್ಬೋದು ಅಥವಾ ವಿವಿಧ ಹೂವಿನ ಅಲಂಕಾರಗಳಾಗಿರ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಕಡಲೆಕಾಯಿ ಪರಿಷೆ ಅನ್ನೋ ಜಾತ್ರೆ ಏನು ಇದೀಗೆ ಅದಕ್ಕೆ ಮೂಲ ಕಾರಣನ ಈ ಬಸವಣ್ಣ ದೇವರು. ಹಾಗೂ ಈ ಕ್ಷೇತ್ರಕ್ಕೆ ಬಸವನಗುಡಿ ಅಂತ ಹೆಸರು ಬಂದಿರೋದು ಈ ಬಸವಣ್ಣನಿಂದ. ಹಿಂದೆ ಸುಮಾರು 480-500 ವರ್ಷಗಳ ಹಿಂದೆ ಇಲ್ಲಿ ಸುಂಕೇನಹಳ್ಳಿ ಅಂತ ದೊಡ್ಡ ಗ್ರಾಮ ಇತ್ತು. ಅಲ್ಲಿ ರೈತಾಪಿ ಜನಗಳೆಲ್ಲ ಕಡಲೆಕಾಯಿ ಬೆಳೆಗಳನ್ನು ಬೆಳೀತಿದ್ರಂತೆ. ಎಲ್ಲರೂ ಬೆಳ್ಕೊಂಡು ಅವ್ರು ಜೀವನ ಮಾಡ್ತಾಯಿದ್ದಾರೆ. ಆಗ ಒಂದು ಬಸವಣ್ಣ ಬಂದು ನಿತ್ಯ ಕಡಲೆಕಾಳನ್ನೆಲ್ಲ ತಿಂದು ಆ ಬೆಳೆಗಳನ್ನೆಲ್ಲ ಹಾಳು ಮಾಡ್ಕೊಂಡು ಹೋಗ್ತಾ ಇದ್ದಂತೆ. ಹಾಗಾಗಿ ಎಲ್ಲರೂ ಬಸವಣ್ಣ ರೈತರಿಗೆ ತುಂಬ ಆರಾಧ್ಯ ದೇವರು. ಹಾಗಾಗಿ ಅವರೆಲ್ಲರೂ ಬಂದು ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದ್ರಂತೆ, ಈ ರೀತಿ ತಿನ್ಕೊಂಡು ಹೋದರೆ ನನ್ನ ಜೀವನ ಮಾಡೋದು ಕಷ್ಟ, ಹಾಗಾಗಿ ನಿಮ್ಗೊಂದು ದೇಗುಲ ಕಟ್ಟಿಸಿ ವರ್ಷಕ್ಕೊಂದು ಮೊದಲನೇ ಫಸಲು ಏನಿದೆಯೋ ನಿನಗೆ ಸಮರ್ಪಣೆ ಮಾಡ್ತೀನಿ, ಈ ರೀತಿ ಎಲ್ಲ ಬೆಳೆ ಹಾನಿ ಮಾಡಬೇಡ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಬಸವಣ್ಣ ಅದೆಲ್ಲ ಮಾಡೋದು ನಿಲ್ಲಿಸಿದಂತೆ. ಹಾಗಾಗಿ ಮುಂದೆ ಕಾಳಕಮ್ರೇಣ ಅಲ್ಲಿ ದೊಡ್ಡವರೆಲ್ಲ ಹಿರಿಯರೆಲ್ಲ ಒಂದು ಬಸವಣ್ಣ ವಿಗ್ರಹವನ್ನು ಮಾಡಿ ನಿತ್ಯ ಪೂಜೆ ಅಣಿ ಮಾಡಿ ನಿತ್ಯ ಪೂಜೆ ಮಾಡ್ತಾಯಿದ್ರಂತೆ. ಕಾಲಕ್ರಮೇಣ ಬೇಟೆಗೆ ಅಂತ ಬಂದ ಮಾಗಡಿ ಕೆಂಪೇಗೌಡರು ಈ ವೃತ್ತಾಂತಗಳನ್ನೆಲ್ಲ ನೋಡಿ 1537ನೇ ಇಸ್ವಿ ಭವ್ಯವಾದ ಮಂದಿರವನ್ನು ಕಟ್ಟಿಕೊಟ್ಟಿದ್ದಾರೆ. ಅವತ್ತಿಂದ ಏನೋ ಅವರು ಮೊದಲನೇ ಫಸಲನ್ನು ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿದ್ರು, ಅದು ಕಡಲೆಕಾಯಿ ಪರಿಷೆ ಜಾತ್ರೆಯಾಗಿ ಪರಿವರ್ತನೆಯಾಗಿ ಇವತ್ತಿನ ದಿವಸ ಅದು ಲಕ್ಷಾಂತರ ಜನ ಒಂದು ಈ ಬೆಂಗಳೂರಿನ ಒಂದು ಸೊಬಗು ಅಂತ ಈ ಹಳ್ಳಿ ಸೊಬಗನ್ನು ಸೂಚಿಸುವಂಥ ಒಂದು ಇದಾಗಿದೆ. ಪ್ರತಿ ವರ್ಷ ಕಾರ್ತಿಕ ಮಾಸ ಕಡೆಯ ಸೋಮವಾರ ಹಾಗೂ ಮಂಗಳವಾರ 2 ದಿವಸ ಕಡಲೆಕಾಯಿ ಪರಿಷೆ ಜಾತ್ರೆ. ಅದರಲ್ಲಿ ಸೋಮವಾರ ಮುಖ್ಯವಾದದ್ದು. ಬೆಳಗ್ಗೆ 5 ಗಂಟೆಗೆ ದೇವಸ್ಥಾನದಲ್ಲಿ ಸಂಪ್ರೋಕ್ಷಣೆ ಆಗುತ್ತೆ, ಪುಣ್ಯ ಪ್ರೋಕ್ಷಣೆಗಳನ್ನು ಮಾಡಿ 6:15ಗೆ ದೇವರಿಗೆ ಕಡಲೆಕಾಯಿ ಅಭಿಷೇಕ ಆಗುತ್ತೆ. ಆಮೇಲೆ ಪಂಚಾಮೃತ ಅಭಿಷೇಕ ಆಗುತ್ತೆ. ಮಂಗಳ ದ್ರವ್ಯ ಅರ್ಶಿನ ಕುಂಕುಮ ಗಂಧ ವಿಭೂತಿ ಬಿಲ್ವಪತ್ರ ರುದ್ರಾಕ್ಷಿ ಎಲ್ಲದರಿಂದ ಅಭಿಷೇಕ ಆಗುತ್ತೆ, ರುದ್ರಾಭಿಷೇಕಗಳಾಗುತ್ತೆ. ಇದೆಲ್ಲ ಆದಮೇಲೆ ದೇವರಿಗೆ ವಸ್ತ್ರ ಸಮರ್ಪಣೆ, ವಿಶೇಷವಾದ ಹೂವಿನ ಅಲಂಕಾರ ಹಾಗೂ ಕಡಲೆಕಾಯಿ ಮಾಲೆಗಳಿಂದ ಅಲಂಕಾರಗಳಾಗಿ 10 ಗಂಟೆಗೆ ದೇವರಿಗೆ ಮಹಾಮಂಗಳಾರತಿ ಮಹಾಪೂಜೆ ಆಗುತ್ತೆ. ಹಾಗೂ 10 ಗಂಟೆಗೆ ಅಲ್ಲಿ ಗಣ್ಯರಿಂದ ಸರ್ಕಾರದಿಂದ ಮಹಾಗಣ್ಯರು ಯಾರ್ಯಾರಿದೋ ಅವರಿಂದ ಬಂದು ಉದ್ಘಾಟನೆ ಕೂಡ ಆಗುತ್ತೆ ಕಡಲೆಕಾಯಿ ವರ್ಷೆ. ಇದಾಂತರ ಭಕ್ತಾದಿಗಳು ಎಂತೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೂ ಈ ಬಸವಣ್ಣನ ಇನ್ನೊಂದು ವಿಶೇಷ ಏನು ಅಂದರೆ, ಈ ಬಸವಣ್ಣನ ಬಲಗಡೆ ಪಾದದಲ್ಲಿ ವೀಣೆ ಇದೆ, ವೀಣೆ ನುಡಿಸ್ತಾ ಇದ್ದಾನೆ ಬಸವಣ್ಣ. ಆ ವೀಣೆ ಕೆಳಗಡೆ ಕಮಲದ ಹೂವು ಇದೆ. ಆ ಕಮಲದ ಹೂವು ಕೆಳಗಡೆ ವೃಷಭಾವತಿ ಅನ್ನೋ ನದಿ ಉಗಮ ಆಗುತ್ತಿತ್ತು ಅನ್ನೋದು ಒಂದು ಪ್ರತೀತಿ. ಅದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿಯಾಗಿ ಅಲ್ಲಿ ಒಂದು ಶಾಸನ ಕೂಡ ಇದೆ. ವೃಷಭ ಅಂದರೆ ನಂದಿ ಅಂತ. ಆ ವೃಷಭವನ ಆ ನಂದಿಯ ಪಾದದಲ್ಲಿ ಹುಕ್ಕುವಂಥ ಒಂದು ನದಿಗೆ, ಜೀವ ನದಿಗೆ ವೃಷಭಾವತಿ ಅನ್ನೋ ಹೆಸರು. ಅದು ಇಲ್ಲಿಂದ ಒಂದು ಸಲ ಗವಿಗಂಗಾಧರೇಶ ನಂದು ಗಾಳಿ ಆಂಜನೇಯ ಹೆಸರಿಗೆ ಹೋಗುತ್ತೆ ಅನ್ನೋದು ಪ್ರತೀತಿ ಇದೆ. ಈಗ ದರ್ಶನಕ್ಕೆ ಮಾಮೂಲಿ ದಿನಗಳಿಗೂ ಇವತ್ತಿನ ಕಡಲೆಕಾಯಿ ಪರಿಷೆ ದಿನಕ್ಕೂ ದರ್ಶನದ ಸಮಯ ಏನಾದರೂ ಚೇಂಜಸ್ ಆಗುತ್ತಾ ಅಥವಾ ಹೇಗೆ ಏನು ಅಂತೇಳಿ? ಯಾಕಂದರೆ ಕೇಳಿ ಕಡಲೆಕಾಯಿ ಪರಿಷೆ ಅಂತ ಹೇಳುವಾಗ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ. ದರ್ಶನ ಸಮಯ ಬಗ್ಗೆ ಹೇಳೋದಾದರೆ ಪ್ರತಿ ದಿವಸ ಸಾಮಾನ್ಯ ದಿವಸ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8:00ವರೆಗೂ ಇರುತ್ತೆ ದೇವಸ್ಥಾನ. ಇದು ಪ್ರವಾಸಿ ಸ್ಥಳ ಆಗಿದ್ರೆ ಮಧ್ಯಾಹ್ನ ಕೂಡ ದೇವಸ್ಥಾನ ಮುಚ್ಚಲ್ಲ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ದೇವರಿಗೆ ದರ್ಶನ ಇದ್ದಿರುತ್ತೆ. ಕಡಲೆಕಾಯಿ ಪರಿಷೆ ಬೆಳಗ್ಗೆ 5 ಗಂಟೆಗೆ ತೆಗಿತೀವಿ. ರಾತ್ರಿ 11 ಗಂಟೆವರೆಗೂ ಜನಗಳು ನೋಡಿಕೊಂಡು ಕಡಿಮೆ ಆದಾಗ ನೋಡ್ಕೊಂಡು ಮುಚ್ತೀವಿ. 11 ಗಂಟೆ 11 ಗಂಟೆವರೆಗೂ ಇರುತ್ತೆ. 11 ಗಂಟೆವರೆಗೂ ದರ್ಶನ ಇರುತ್ತೆ. ಈ ಅಲಂಕಾರದ ವಿಚಾರಕ್ಕೆ ಬಂದರೆ ದೇವರಿಗೆ ಬಸವಣ್ಣನಿಗೆ ಈ ಕಡಲೆಕಾಯಿ ಪರಿಷೆ ಸಂದರ್ಭದಲ್ಲಿ ಯಾವೆಲ್ಲ ವಿಶೇಷ ಅಲಂಕಾರ ಮಾಡಲಾಗುತ್ತೆ, ಅಭಿಷೇಕಗಳು ಪೂಜೆ ವಿಧಿವಿಧಾನಗಳು ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದು? ಅದೇ ಬೆಳಗ್ಗೆ 6:00ವರೆಗೆ ಕಡಲೆಕಾಯಿಂದ ಅಭಿಷೇಕ ಆಗುತ್ತೆ. ವರ್ಷಕ್ಕೆ ಒಂದೇ ಸತಿ ಕಡಲೆಕಾಯಿ ಅಭಿಷೇಕ ಅದು. ಯಾಕಂದರೆ ಕಡಲೆಕಾಯಿ ಪರಿಷೆ ಜಾತ್ರೆ ಮುಖ್ಯ ಕಾರಣವೇ ಕಡಲೆಕಾಯಲ್ಲಿ. ಅದರಿಂದ ಭಾನುವಾರದ ಗಣಪತಿಗೆ ಆಗುತ್ತೆ, ಸೋಮವಾರ ಮೂಲ ಬಸವಣ್ಣ ಇರೋದ್ರಿಂದ ಇದು ಸೋಮವಾರ ದಿವಸನೇ ಬೆಳಗ್ಗೆ ಆಗುತ್ತೆ. ಕಡಲೆಕಾಯಿ ಅಭಿಷೇಕ ಎಲ್ಲ ಆದಮೇಲೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಆಮೇಲೆ ಸಕ್ಕರೆ, ಬಾಳೆಹಣ್ಣು, ರಸಾಯನ ಹಣ್ಣುಗಳಿಂದ, ಆಮೇಲೆ ಕಬ್ಬಿನ ಹಾಲಿಂದ ಇದು ಪಂಚಾಮೃತ ಅಂತ ಆಗುತ್ತೆ. ಅದಾದ ನಂತರ ಮತ್ತೆ ಅರ್ಶಿನ ಕುಂಕುಮ ಗಂಧ ವಿಭೂತಿ ಬಿಲ್ವಪತ್ರೆ ಸುವರ್ಣೋದಕ ಅಂತೆಲ್ಲ ಹೇಳ್ತಾರೆ, ರುದ್ರಾಕ್ಷೋದಕ, ಈ ರೀತಿ ಎಲ್ಲ ಏನದು ಗರಿಕೆ ಬಿಲ್ವಪತ್ರ ಎಲ್ಲ ಹೂವು ಎಲ್ಲದರಿಂದನೂ ಅಭಿಷೇಕ ಆಗುತ್ತೆ. ನಂತರ ರುದ್ರಾಭಿಷೇಕ ತುಂಬ ಶ್ರೇಷ್ಠವಾದದ್ದು. ರುದ್ರಾಭಿಷೇಕ ಈಶ್ವರನಿಗೆ ತುಂಬ ಪವಿತ್ರವಾದದ್ದು. ಆ ರುದ್ರಾಭಿಷೇಕಗಳು ಹಾಗೆ ನಂತರ ಅಭಿಷೇಕ ಎಲ್ಲ ಆದಮೇಲೆ ದೇವ್ರ ವಿಗ್ರಹನ ಕ್ಲೀನ್ ಸ್ವಚ್ಛ ಮಾಡಿ ವಸ್ತ್ರ ಸಮರ್ಪಣೆ ಆಗುತ್ತೆ. ಆಗ ವಿಶೇಷವಾದ ಬೇರೆ ಬೇರೆ ಹತ್ರ ಹೂಗಳೆಲ್ಲ ತರಿಸಿ ದಿಂಡು ಮಾಲೆಗಳೆಲ್ಲ ತರಿಸಿ ವಿಶೇಷ ಅಭಿಷೇಕ ಇದು ಅಲಂಕಾರವನ್ನು ಮಾಡಿ ಅದರ ಮಧ್ಯದಲ್ಲಿ ಈ ರೀತಿ ನಾವು ನೋಡ್ಬೋದು. ನೀವು ಒಳಗಡೆ ಎಲ್ಲ ಕಡಲೆಕಾಯಿ ಹಾರಗಳು ಹಾಕಿದ್ದೀವಿ. ಅದು ಇವತ್ತು ಮಾತ್ರ ಹಾಕೋದು ಅಂಥದ್ದು. ವರ್ಷದಲ್ಲಿ ಒಂದೇ ದಿವಸ ಹಾಕೋದು. ಕಡಲೆಕಾಯಿ ಹಾರಗಳನ್ನೆಲ್ಲ ಹಾಕಿ ವಿಶೇಷ ಪೂಜೆ ನಡೆಯೋದು.
ರಾತ್ರಿ ಸಮಯ ದರ್ಶನ ಕೊನೆಯಾಗುವಂಥದ್ದು. ರಾತ್ರಿ 11 ಗಂಟೆ, ರಾತ್ರಿ 8:30 ಹೊತ್ತಿಗೆ ಇಲ್ಲಿ ನಂದಿಕೋಲ್ ಅಂತ ನಡೆಸ್ತಾರೆ. ಸುಮಾರು 100 ವರ್ಷದಿಂದ ಅವರು ಸಂಪ್ರದಾಯದ ಬರೆದಿರೋರು, ಅವ್ರ ಮಕ್ಕಳು ರೀತಿ ನಿಟಕಲಾಪ ಸರ್ಕಾರದಿಂದ ಬರ್ತಾರವರು ನಂದಿಕೋಲ್ ನುಡಿಸ್ತಾರೆ. ದೇವ್ರಿಗೆ ನಂದಿಕೋಲ್ ಸೇವೆ ನಡೆಯುತ್ತೆ. ಅದಾದಮೇಲೆ ಇಲ್ಲಿ ಬಂದು ಹಲವಾರು ಥರ ಆರತಿಗಳು ನಡೆಯುತ್ತೆ, ಮಹಾಮಂಗಳಾರತಿ, ಮಹಾಪೂಜೆ ನಡೆಯುತ್ತೆ. ಅದಾದಮೇಲೆ ಜನಗಳು ಒಂದು ಕ್ರಮೇಣ 11 ಗಂಟೆ ಅಷ್ಟಕ್ಕೆ ಕಡಿಮೆ ಆಗ್ತಾರೆ. ಆದ ತಕ್ಷಣ ದೇವಸ್ಥಾನ ಬಂಧನ ಮಾಡ್ತಾರೆ. ಇದಿಷ್ಟು ಏನು ದೇವಸ್ಥಾನದ ಅರ್ಚಕರು ಮಂಜುನಾಥ್ ಅವರ ಮಾತಾಗಿತ್ತು. ಕಡಲೆಕಾಯಿ ಪರಶೆ ಹಿನ್ನೆಲೆಯಲ್ಲಿ ಬಸವಣ್ಣನಿಗೆ ವಿಶೇಷವಾದಂತಹ ಕಡಲೆಕಾಯಿಯ ಒಂದು ಹಾರವನ್ನು ಮಾಡಲಾಗುತ್ತೆ. ಹಾಗೆ ವಿಶೇಷವಾದಂತಹ ಹಣ್ಣುಗಳಿಂದ ರಸನ್ಗಳಿಂದ ಅಭಿಷೇಕಗಳನ್ನು ಮಾಡಲಾಗುತ್ತೆ. ಲಕ್ಷಾಂತರ ಭಕ್ತಾದಿಗಳು ಸಾರ್ವಜನಿಕರು ಕಡಲೆ ಪರಶೆಗೆ ಬರುವಂತಹ ಹಿನ್ನೆಲೆಯಲ್ಲಿ ದೇವರಿಗೆ ವಿಶೇಷ ಪೂಜೆ ವಿಧಿವಿಧಾನಗಳು ಕೂಡ ನಡೆಯುತ್ತೆ ಅನ್ನುವಂತಹ ಮಾತನ್ನು ಸ್ವತಃ ದೇವಸ್ಥಾನದ ಪ್ರಧಾನ ಅರ್ಚಕರು ಮಂಜುನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಬೆಂಗಳೂರು.